ಕಳೆದ 29 ದಿನಗಳಿಂದ ಜೈಲಿನಲ್ಲಿದ್ದ ನಟ ದರ್ಶನ್ ಕೊನೆಗೂ ರಿಲೀಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಂದ ಹೊರಬಂದ ದರ್ಶನ್ ಕಾರಿನಲ್ಲಿ ನೇರ ತಮ್ಮ ನಿವಾಸದತ್ತ ಹೊರಟರು. ಮಾರ್ಗ ಮಧ್ಯೆ ರಾಜರಾಜೇಶ್ವರಿ ದೇಗುಲಕ್ಕೆ ಭೇಟಿ ನೀಡಿದ್ದ ದರ್ಶನ್ ದೇವಿ ದರ್ಶನದ ಬಳಿಕ ರಾಜರಾಜೇಶ್ವರಿ ನಗರದ ನಿವಾಸಕ್ಕೆ ಬಂದರು. ಪತ್ನಿ ವಿಜಯಲಕ್ಷ್ಮಿ ಆರತಿ ಬೆಳಗಿ ಪತಿಯನ್ನ ಬರಮಾಡಿಕೊಂಡ್ರು. ನೆಚ್ಚಿನ ನಟನಿಗಾಗಿ ಕಾಯುತ್ತಿದ್ದ ಅಭಿಮಾನಿಗಳಿಗೆ ಕೊನೆಗೂ ದರ್ಶನ ಭಾಗ್ಯ ಸಿಕ್ತು. ಪತ್ನಿ ಸಮೇತ ದರ್ಶನ ಕೊಟ್ಟ ಚಾಲೆಂಜಿಂಗ್ ಸ್ಟಾರ್ ಎಂದಿನ ಶೈಲಿಯಂತೆ ಅಭಿಮಾನಿಗಳತ್ತ ಕೈ ಬೀಸಿದ್ರು. ಕೈ ಮುಗಿದು ಕೃತಜ್ಞತೆ ಸಲ್ಲಿಸಿದ್ರು. ಅಭಿಮಾನಿಗಳೆದುರೇ ಪತ್ನಿಗೆ ಸಿಹಿ ತಿನ್ನಿಸಿ ಸಂತಸ ಪಟ್ರು. ಮನೆ ಮುಂದೆ ನೆರೆದಿದ್ದ ಅಪಾರ ಸಂಖ್ಯೆಯ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ್ರು. ನಟ ದರ್ಶನ್ ಬಿಡುಗಡೆ ಆಗಿದ್ದಾಯ್ತು. ಆದ್ರೆ ಇವತ್ತು ಹೈಕೋರ್ಟ್ನಲ್ಲಿ ಏನ್ ನಡೀತು, ದರ್ಶನ್ಗೆ ಜಾಮೀನು ಕೊಡಲು ನ್ಯಾಯಾಧೀಶರು ವಿಧಿಸಿರೋ ಷರತ್ತುಗಳಾದ್ರೂ ಏನು, ಇಲ್ಲಿದೆ ಫುಲ್ ಡೀಟೇಲ್ಸ್. ಅಂತೂ ಇಂತೂ ದರ್ಶನ್ಗೆ ಜಾಮೀನು. 29 ದಿನಗಳ ಸೆರೆವಾಸ ಅಂತ್ಯ. ಪತ್ನಿ ಮೇಲೆ ಹಲ್ಲೆ ನಡೆಸಿ ಜೈಲು ಪಾಲಾಗಿದ್ದ ನಟ ದರ್ಶನ್ಗೆ ಕೊನೆಗೂ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಬೇಲ್ ಮಾಡಿತು. ಈ ಮೂಲಕ ಕಳೆದ 29 ದಿನಗಳಿಂದ ಜೈಲಲ್ಲಿದ್ದ ಸಾರಥಿಗೆ ರಿಲೀಫ್ ಸಿಕ್ತು. ಜಾಮೀನು ಪಡೆಯುವಲ್ಲಿ ಯಶಸ್ವಿಯಾದ ದರ್ಶನ್ಗೆ ಪತ್ನಿ ಸಮೇತ ಅಕ್ಟೋಬರ್ 13ಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರಾಗುವಂತೆ ಕೋರ್ಟ್ ಸೂಚಿಸಿತು. ಇದಕ್ಕೂ ಮೊದಲು ಆಕ್ಷೇಪಣೆ ಸಲ್ಲಿಸಿ ಪ್ರತಿವಾದ ಮಂಡಿಸಿದ ಸರ್ಕಾರಿ ಪರ ವಕೀಲರು ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆದಿರೋದು ಇದೇ ಮೊದಲಲ್ಲ. ಅಲ್ಲದೆ ಸುಮಾರು 11 ಗಾಯದ ಗುರುತುಗಳು ಆಕೆಯ ದೇಹದ ಮೇಲೆ ಆಗಿವೆ. ಇದನ್ನ ವೈದ್ಯರು ಪ್ರಮಾಣ ಪತ್ರದಲ್ಲಿ ದೃಢಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಾಮೀನು ನೀಡಬಾರದು ಅಂತ ವಾದಿಸಿದ್ರು. ಪತ್ನಿ ಮೇಲೆ ಹಲ್ಲೆ ಮಾಡಿದ ದಿನದಿಂದ ದರ್ಶನ್ ಜೈಲಿನಲ್ಲಿದ್ದಾರೆ. ಈಗ ವಿಜಯಲಕ್ಷ್ಮಿ ಆರೋಗ್ಯವಾಗಿದ್ದಾರೆ. ಇದನ್ನ ವೈದ್ಯಕೀಯ ಪ್ರಮಾಣ ಪತ್ರ ದೃಢಪಡಿಸುತ್ತಿದೆ. ಜೊತೆಗೆ ಇದು ಕೌಟುಂಬಿಕ ಕಲಹ. ಹೀಗಾಗಿ ಇದನ್ನ ಬಹಳಷ್ಟು ದಿನ ಎಳೆಯುವುದು ಸೂಕ್ತವಲ್ಲ. ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ 25,000 ಬಾಂಡ್ ಕೊಟ್ಟು ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಿದೆ. ಅಲ್ಲದೆ ಅಕ್ಟೋಬರ್ 13ಕ್ಕೆ ಪತ್ನಿ ವಿಜಯಲಕ್ಷ್ಮಿ ಸಮೇತ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಅಂತ ಸೂಚನೆ ಕೊಟ್ಟರು. ಒಟ್ಟಿನಲ್ಲಿ ದರ್ಶನ್ ಫ್ಯಾಮಿಲಿ ಜಾಮೀನಿನಿಂದ ಫುಲ್ ಖುಷಿಯಾಗಿದೆ. ಈ ಖುಷಿಯನ್ನ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಹುಸಿ ಮಾಡದಿರಲಿ ಅನ್ನೋದು ಎಲ್ಲರ ಆಶಯ. ಮಾರುತಿ ಪಾವಗಡ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಿನಲ್ಲಿ ಹಾಡಹಗಲೇ ನೆತ್ತರು ಹರಿದಿದೆ. ಶೇಷಾದ್ರಿಪುರಂನ ಅಪಾರ್ಟ್ಮೆಂಟ್ ಒಂದರಲ್ಲಿ ಮಠ ಮಧ್ಯಾಹ್ನವೇ ಬ್ಯಾಂಕ್ ಕ್ಯಾಶಿಯರ್ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಒಬ್ಬನ ದುಷ್ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಪೋಲೋ ಗಾರ್ಡನ್ ಅಪಾರ್ಟ್ಮೆಂಟ್ನ ಲಿಫ್ಟ್ನಲ್ಲಿ ನಡೆದ ದಾರುಣ ಮರ್ಡರ್ನ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಶೇಷಾದ್ರಿಪುರಂನಲ್ಲಿನ ಪೋಲೋ ಗಾರ್ಡನ್ ಅಪಾರ್ಟ್ಮೆಂಟ್ನ ಲಿಫ್ಟ್ನಲ್ಲಿ ಇವತ್ತು ರಕ್ತದ ಓಕುಳಿ ಹರಿದಿತ್ತು. ಊಟಕ್ಕೆ ಅಂತ ಮನೆಗೆ ಬಂದಿದ್ದ ಬ್ಯಾಂಕ್ ಉದ್ಯೋಗಿ ಅನಸೂಯ ಬರ್ಬರವಾಗಿ ಕೊಲೆಯಾಗಿದ್ದಳು. ಕುಮಾರಕೃಪಾದಲ್ಲಿನ SBM ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿರುವ ಅನಸೂಯ ಊಟಕ್ಕೆ ಅಂತ ಮಧ್ಯಾಹ್ನ 1 ಗಂಟೆಗೆ ಮನೆಗೆ ಬಂದಿದ್ದಾರೆ. 3ನೇ ಮಹಡಿಯಲ್ಲಿನ ತಮ್ಮ ಮನೆಗೆ ಹೋಗಲೆಂದು ಲಿಫ್ಟ್ ಒಳಗೆ ಹೋದ ಅನಸೂಯಳನ್ನ ಹಿಂಬಾಲಿಸಿದ ಸೆಕ್ಯೂರಿಟಿ ಗಾರ್ಡ್ ಆಕೆಯ ಕತ್ತಿಗೆ ಚಾಕು ಹಾಕಿ ಕೊಲೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಏನು ಈಗ ಇಟ್ ಈಸ್ ಟು ಪ್ರಿಮೇಚರ್ ಟು ಸೇ ಯಾವ ಕಾರಣಕ್ಕಾಗಿದೆ ಅಂತೇಳಿ. ಅವ್ರ ಮೈಮೇಲೆ ಇರ್ತಕ್ಕಂಥ ಎಲ್ಲ ಒಡವೆ ವಸ್ತುಗಳೆಲ್ಲ ಹಾಗೆ ಇರೋದ್ರಿಂದ ಇದು ಮೂಲಭೂತವಾಗಿ ಪ್ರಾಫಿಟ್ಗೋಸ್ಕರ ಆಗಿರ್ತಕ್ಕಂಥದ್ದಲ್ಲ. ಬೇರೆ ಏನು ಕಾರಣಗಳಿದ್ದಾವೆ ಅವುಗಳನ್ನು ತಿಳ್ಕೊಂಡು ನಾವು ಅನ್ಲೈನ್. ಇರಿತಕ್ಕೊಳಗಾದ ಅನಸೂಯ ತಕ್ಷಣವೇ ಕೂಗಿಕೊಂಡಿದ್ದಾರೆ. ಅಕ್ಕಪಕ್ಕದವರು ಲಿಫ್ಟ್ ಬಳಿ ಬರುವ ಹೊತ್ತಿಗೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. 2 ವರ್ಷಗಳಿಂದ ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಅಸ್ಸಾಂನ ಅಶ್ರಫ್ ಎಂಬಾತನೇ ಕೃತ್ಯ ಎಸಗಿರುವುದಾಗಿ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದು, ಆತನ ಹುಡುಕಾಟಕ್ಕೆ ಪ್ರತ್ಯೇಕ ತಂಡ ರಚಿಸಲಾಗಿದೆ. ಇಲ್ಲಿ ವಾಚ್ಮನ್ ಕೆಲಸ ಮಾಡ್ತಾ ಅಸ್ಸಾಂನ ವ್ಯಕ್ತಿ ಅಸ್ವಕ್ ಅಂತಕ್ಕಂಥವನು ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಈಗ ಇದರ ಬಗ್ಗೆ ಶೇಷಾದ್ರಿಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ತನಿಖೆ ನಡೀತಾ ಇದೆ. ಮಗಳು ಊಟಕ್ಕೆ ಬರ್ತಾಳೆ ಅಂತ ಕಾಯ್ತಿದ್ದ ಅನಸೂಯಳ ತಾಯಿಗೆ ಸಿಕ್ಕಿದ್ದು ಮಗಳ ಸಾವಿನ ಸುದ್ದಿ. ಆಕೆಯ ಕೊಲೆ ಸುದ್ದಿ ಕೇಳಿದ ಬ್ಯಾಂಕ್ ಸಿಬ್ಬಂದಿ ಆಘಾತಕ್ಕೊಳಗಾದರು. ಅವರಿಗೆ ಯಾರು ಇವರು ಇಲ್ಲ, ದ್ವೇಷ ಮಾಡೋರು ಯಾರೂ ಇಲ್ಲ.
ಇವನ್ ನಮ್ಮ ಕಸ್ಟಮರ್ ಬಂದರು ಅವ್ರ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಕೊಡ್ತಾರೋ, ತುಂಬ ಒಳ್ಳೆ ವರ್ಕರು. ಆ ಥರ ವರ್ಕರ್ ನಾವು ನೋಡಿಲ್ಲ, ಇನ್ನು ಮುಂದೆ ಸಿಗಲ್ಲ ಅಂತ ನಾವು ಹೇಳ್ಬೋದು. ಅದಲ್ಲದೆ ನಾವು ನಮ್ಮ ಸಿಸ್ಟರ್ ಥರ ಇದ್ಲು. ನನಗಂತೂ ನಿಜವಾಗ್ಲೂ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸಾಫ್ಟ್ವೇರ್ ಉದ್ಯೋಗಿ ಕೃಷ್ಣ ಎಂಬುವರೊಂದಿಗೆ ಅನಸೂಯ ವಿವಾಹವಾಗಿದ್ದು 2 ಮಕ್ಕಳಿದ್ದಾರೆ. ಆದರೆ ಅದ್ಯಾವ ಕಾರಣಕ್ಕಾಗಿ ಕೊಲೆ ಆಯಿತೋ ಅನ್ನೋದಂತೂ ನಿಗೂಢವಾಗಿದೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹಂತಕನ ಸೆರೆಗಾಗಿ ಹುಡುಕಾಟ ಆರಂಭವಾಗಿದೆ. ಜೊತೆಗೆ ಕೊಲೆಗೆ ಕಾರಣವಾದ ಅಂಶಗಳ ಬಗ್ಗೆಯೂ ತನಿಖೆ ಮುಂದುವರೆದಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ರಸ್ತೆ ಬದಿ ದರೋಡೆಗೆ ಯತ್ನಿಸುತ್ತಿದ್ದ 5ರನ್ನ ಬಂಧಿಸಿರುವ ಬಾಣಸವಾಡಿ ಪೊಲೀಸರು ಬಂಧಿತರಿಂದ ಕೊಲೆ ಪ್ರಕರಣವೊಂದನ್ನು ಬಯಲಿಗೆಳೆದಿದ್ದಾರೆ. ಬಾಣಸವಾಡಿಯ ಎಚ್ಆರ್ಬಿಆರ್ ಲೇಔಟ್ನಲ್ಲಿ ಕಳೆದ ವಾರ ದರೋಡೆಗೆ ಯತ್ನಿಸುತ್ತಿದ್ದ ಪ್ರಕಾಶ್, ಶೇಖರ್, ರಂಜು, ಪ್ರಸನ್ನ ಮತ್ತು ಮುತ್ತುರಾಜ್ ಎಂಬುವರನ್ನ ಬಂಧಿಸಿದ್ದಾರೆ. ಇವರನ್ನ ವಿಚಾರಣೆಗೆ ಒಳಪಡಿಸಿದ ವೇಳೆ ಚಿಕ್ಕಮಗಳೂರಿನಲ್ಲಿ ನಡೆದ ಕೊಲೆ ಕೇಸ್ ಒಂದು ಬೆಳಕಿಗೆ ಬಂದಿದೆ. ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಪ್ರಕಾಶ್ ಬೆಂಗಳೂರಿನ ಅಂದ್ರಳ್ಳಿಯ ನಿವಾಸಿ. ಈತ ತನ್ನ ಸ್ನೇಹಿತ ಶೇಖರ್ ಮತ್ತಿಬ್ಬರ ಜೊತೆಗೂಡಿ ತನ್ನ ಹೆಂಡತಿ ರೂಪಾಳನ್ನ ಚಿಕ್ಕಮಗಳೂರಿನ ತರೀಕೆರೆ ಬಳಿ ಕೊಲೆ ಮಾಡಿ ಪ್ರಕರಣ ಮರೆಮಾಚಿದ್ದ. ಈಗ ದರೋಡೆ ಕೇಸ್ನಲ್ಲಿ ಸೆರೆ ಸಿಕ್ಕ ಪ್ರಕಾಶ್ ಮರ್ಡರ್ ಕೇಸ್ನ ಬಾಯಿ ಬಿಟ್ಟಿದ್ದಾನೆ. ಬಾಣಸವಾಡಿ ಪೊಲೀಸರ ಕಾರ್ಯಾಚರಣೆಯನ್ನ ಡಿಸಿಪಿ ಚಂದ್ರಶೇಖರ್ ಶ್ಲಾಘಿಸಿದ್ದಾರೆ.